ಪ್ರಥಮ ದಾಳಿಯನ್ನು ಆರಂಭಿಸಿಕೊಳ್ಳುತ್ತದೆ ಸಕ್ಕರೆನಾಡು ಮಂಡ್ಯ ಮೂಲದ ಸ್ಟಾರ್ ಪ್ಲೇಯರ್ ರಾಕಿ. ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ. ದಾಳಿಯಲ್ಲಿ ಸೇಂಟ್ ಪಾಲ್ ಕಾಲೇಜ್ ತಂಡದ ಮಿಥುನ ಒಂದು ಉತ್ತಮವಾದಂತಹ ಆರಂಭ. ಸೇಂಟ್ ಪಾಲ್ ಕಾಲೇಜ್ ಬೆಂಗಳೂರು ತಂಡದ ಆಟಗಾರರಿಂದ ಒನ್ ಈಚ್. ದಾಳಿಯಲ್ಲಿ ಸೇಂಟ್ ಪಾಲ್ ಕಾಲೇಜ್ ತಂಡದ ಧನುಷ್ ಯುವ ದಾಳಿಗಾರ 7 ನಡುವೆ ಬೋನಸ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ, ರೈಟ್ ಕವರ್ ಭಾಗದಲ್ಲಿ ಚರಣ. ಉತ್ತಮವಾದ ಒಂದು ಹ್ಯಾಂಡ್ ಟಚ್. ಎಸ್, ನಮ್ಮ ಅಂಬೇಡ್ಕರ್ ಆಗಮಿಸ್ತಾ ಇದ್ದಾರೆ. ಅಶ್ವಥ ದೇವರಾಜ್ ಸರ್ ಅವರು 7 ಗಂಟೆ ಸರಿಯಾಗಿ ಆಗಿದೆ. ಈ ಮ್ಯಾಚ್ ಮುಗಿತಾ ಇದ್ದಾಗ ಅವರು ಡ್ಯಾನ್ಸ್ ಮಾಡ್ಲಿಕ್ಕಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಕಪ್ 2025 ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳಿಗೆ, ಕುವೆಂಪು ಲಲಿತ ಕಲಾ ಸಂಘದ ಪದಾಧಿಕಾರಿಗಳಿಗೆ ಹಾಗೆ ರಾಜ್ಯ ಒಕ್ಕಲಿಗರ ಸಂಘ ಎಂಪ್ಲಾಯೀಸ್ ಅಸೋಸಿಯೇಷನ್ ಮತ್ತು ಎಲ್ಲ ನೌಕರರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬ ಸಾಗರ್ ಸಬ್ ಜೂನಿಯರ್ ಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಮಂಡ್ಯ ಭಾಗದಲ್ಲಿದ್ದಂಥ ಸುಖೇಶ್ ಅವರನ್ನ ಇಲ್ಲಿ ಹ್ಯಾಂಡ್ ಟಚ್ ಮೂಲಕ ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. 3-2 in favor of ವಿಜಯ್ ಕಾಲೇಜ್ ಮಂಡ್ಯ, ಸ್ಪಾನ್ಸರ್ಡ್ ಬೈ ಶ್ರೀ ಸುದರ್ಶನ್ ಮೂರ್ತಿ ಸರ್, BIT ಕಾಲೇಜಿನ ನೌಕರರಾಗಿ ಪ್ರಾರಂಭಿಸಿದ್ದಾರೆ. ಸೋಮ ಎತ್ತರದ ನಿಲುವಿನ ಆಟಗಾರ, ಅತಿ ಆಸೆ ವೇಗವಾಗಿ ದಾಳಿ ನಡೆಸ್ಕೊಳ್ತಾ ಇದ್ರು ರಾಕಿ. ಕಬಡ್ಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಂತೆ ಒಂದು ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಆದ್ರೆ ರೈಟ್ ಕಾರ್ನರ್ ಭಾಗದಲ್ಲಿ ಆಟಗಾರ ಚಾಣಾಕ್ಷ ಕ್ವಿಕ್ ಆಗಿ ಅಲ್ಲಿ ಡ್ಯಾಶ್ ಹೊಡೆದ್ರ ಮೂಲಕ ದಾಳಿಗಾರನ ನಮ್ಮ ಕಡೆಯಿಂದ ಹೊರ ಹಾಕಲು ಯಶಸ್ವಿಯಾದರು. ವಿನೋದ್ ಸರ್, ಐದು ಮೂರರಲ್ಲಿ ಪಂದ್ಯ. ಸೈಂಟ್ ಪಾಲ್ ಕಾಲೇಜ್ ತಂಡದ ಪರವಾಗಿ ಸುಖೇಶ್ ಬೇಡವಾದಂತಹ ಒಂದು ಆಂಕಲ್ ಒಳಗೆ ಬಂದರು. 5-4ರಲ್ಲಿ ಪಂದ್ಯ. ಸೈಂಟ್ ಪಾಲ್ ಕಾಲೇಜ್ ಬೆಂಗಳೂರು ತಂಡದ ಪರವಾಗಿ ಅಂತರದಲ್ಲಿದ್ರು ಸ್ಟ್ರಗಲ್ ನಡೀತಾ ಇದೆ. ಧನುಷನ ಬಂಧನ ಆಗ್ತಾ ಇದೆ ಸಕ್ಕರೆನಾಡು ಮಂಡ್ಯ ತಂಡದ ಆಟಗಾರರಿಂದ. 5-5. ಯಶೋಧ ದೇವರಾಜ್ ಸರ್ ಅವರು ಅಂಬೆಯವರ ಪಡ ಅಭಿಮಾನಿಯಾಗಿ ಅಂಬೆಯವರ ರೀತಿಯಲ್ಲೇ ಮುಖದ ಹಾವಭಾವವನ್ನು ಸಹ ಅವರಲ್ಲಿ ಕಾಣಬಹುದು. ಮಂಡ್ಯದ ಗಂಡು ಅಂಬರೀಶ್ ಅವರ ಸಾಂಗ್ಗೆ ನೆಕ್ಸ್ಟ್ ಡ್ಯಾನ್ಸ್ ಮಾಡ್ಲಿಕ್ಕಿದ್ದಾರೆ.
ಸಮೀರ್ ನೀಳಕ್ಕೆ ಆಟಗಾರ ಸೋಮ ವೆರಿ ಲಾಂಗ್ ಮ್ಯಾನ್ ತನ್ನ ಹೈಟ್ ಅನ್ನು ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಲೆಫ್ಟ್ ರೈಡರ್ ಡೈವಿಂಗ್ ಟ್ಯಾಕಲ್ ಎಜಿ ಕಾರ್ತಿಕ್ ನಾಲ್ಕು ಆಟಗಾರ ನಡುವೆ ಕೃಪಾ ಸಾಕರ್ ಮಂಡ್ಯ ಮೂಲದ ಆಟಗಾರ ಮಿಥುನ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಕ್ವಿಕ್ ಆದಂತಹ ಒಂದು ದಾಳಿಯೊಂದಿಗೆ ವಾಪಸ್ ಆದರು. ಎಜಿ ಕಾರ್ತಿಕ್ ಒಬ್ಬ ಡಿಫೆಂಡರ್ ಅಲ್ಲಿ ದಾಳಿಯ ಜವಾಬ್ದಾರಿಯನ್ನು ಹೊಂದಿದ್ದಾನೆ. ವಿಜಯ ಕಾಲೇಜ್ ಮಂಡ್ಯ 8 ಅಂಕವನ್ನು ಪಡ್ಕೊಂಡ್ರೆ ಸೇಂಟ್ ಪಾಲ್ ಕಾಲೇಜ್ ಬೆಂಗಳೂರು 6 ಅಂಕದೊಂದಿಗೆ ಪಂದ್ಯ. ಕ್ವಿಕ್ ಆದಂತಹ ಒಂದು ಟಚ್ ಪಾಯಿಂಟ್ ರಾಕಿ ವಿಜಯ ಕಾಲೇಜ್ ಆಟಗಾರ ಸಂದರ್ಭ ಯಾವುದೇ ಅಂಕಲದ ಎಂಟಿ ಆಟಕ್ಕೆ ವಾಪಸ್ ಆಗಿದ್ದಾರೆ. ಮಿಥುನ ಚುರುಕಿನ ಪಾದಗಳ ಚಲನೆಯೊಂದಿಗೆ ಲೆಫ್ಟ್ ರೈಡರ್ ಯಾವುದೇ ಅಂಕದ ಲೆಫ್ಟ್ ರೈಡರ್ಗೆ ವಾಪಸ್ ಆದ ಸೇಂಟ್ ಪಾಲ್ ಕಾಲೇಜ್ ತಂಡದ ಆಟಗಾರರಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್. ಈ ಪಂದ್ಯದಲ್ಲಿ ಯಾರು ವಿಜಯಶಾಲಾಗ್ತಾರೋ ಅವರು RVS ತಂಡದ ವಿರುದ್ಧ ಪ್ರಥಮ ಸೆಮಿಫೈನಲ್ ಪಂದ್ಯವನ್ನ ಈ ಪಂದ್ಯದಲ್ಲಿ ವಿಜಯಶಾಲಾಗುವಂತಹ ತಂಡ RVS ತಂಡದ ವಿರುದ್ಧ ಸೆಮಿಫೈನಲ್ ಪಂದ್ಯಕ್ಕೆ ಅವಕಾಶವನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಈ ಪಂದ್ಯದಲ್ಲಿ ಪರಾಜಿತಗೊಳ್ಳುವಂತಹ ತಂಡ ಆಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡದ ವಿರುದ್ಧ ಇನ್ನೊಂದು ಸೆಮಿಫೈನಲ್ ಆಡೋದಕ್ಕೆ ಸಜ್ಜಾಗಬೇಕಾಗುತ್ತೆ. ಇದು ಲೀಗ್ ಹಂತದ ಕೊನೆಯ ಪಂದ್ಯ. ಇದಾದ ನಂತರದಲ್ಲಿ 2 ಸೆಮಿಫೈನಲ್ ಮತ್ತು 1 ಫೈನಲ್ ಪಂದ್ಯ ಮಾತ್ರ ಉಳಿದುಕೊಳ್ಳುತ್ತೆ. ಅದು ಸುಂದರವಾದಂತಹ ಜಂಪಿಂಗ್ ಸ್ಕಿಲ್ ಮೂಲಕ ಇಲ್ಲಿ ಮಾಡು ಇಲ್ಲವೇ ಮಾಡಿ ಮಿಥುನ ಬಿಗಿಯಾದಂತಹ ಟ್ಯಾಕಲ್
ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಡಿಫೆಂಡರ್ ರಾಕೇಶ್. ಸೂಪರ್ ಟ್ಯಾಕಲ್ ಆಗಿದೆ. ಇದೀಗ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ ಶ್ರೀಯುತ ದೇವರಾಜ್ ಸರ್ ಅವರು, ಅಂಬೇವರ ಅಪ್ಪುನ ಅಭಿಮಾನಿಯಾಗಿ ನಮ್ಮ ಕಲಾ ಸಂಘದ ಅಧ್ಯಕ್ಷರು, ಎಲ್ಲ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಒಂದು ಸಹಕಾರ. ಸುಮಾರು 119 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ. ಧನುಷ್ ಕರೆಕ್ಕೆ ಉತ್ತಮವಾದಂತಹ ಟಚ್ ಪಾಯಿಂಟ್. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ ವಿಜಯ ಕಾಲೇಜ್ ಮಂಡ್ಯ 11 ಅಂಕವನ್ನು ಪಡ್ಕೊಂಡು ಶಾತ್ ಕೆಪಿ. ಧನುಷ್ ಕಿರಕ್ಕಿ ದಕ್ಷಿಣ ಕನ್ನಡದ ಯುವ ಆಟಗಾರ. ಅದ್ಭುತವಾದಂತಹ ಟ್ಯಾಕಲ್ ರಾಕಿ, ನಮ್ಮ ಬಲಿಷ್ಠ ಡಿಫೆಂಡರ್, ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದಂತ ಮಂಡ್ಯ ಮೂಲದ ಆಟಗಾರ ರಾಕಿ. ಜಾಲಿ ಜಾಲಿ 16-9 in favor of ಮಂಡ್ಯ. ಹಾಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗಿರುವಂತಹ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು, ಅಧ್ಯಕ್ಷರಾಗಿ ಶ್ರೀಯುತ ದೇವರಾಜ್ ಸರ್ ಅವರು, ಉಪಾಧ್ಯಕ್ಷರಾಗಿ ಶ್ರೀಯುತ ಕೆ.ವಿ. ಸತೀಶ್ ಅವರು, ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಯುತ ಗಿರೀಶ್ PS ಅವರು, ಸಹ ಕಾರ್ಯದರ್ಶಿಯಾಗಿ ಶ್ರೀಯುತ ಪುಟ್ಟರಾಜ್ MS ಅವರು, MN ಅವರು, ಖಜಾಂಚಿಯಾಗಿ ಶ್ರೀಯುತ ಡಾಕ್ಟರ್ ಪ್ರಶಾಂತ್ ST ಅವರು, ಸದಸ್ಯರಾಗಿ ಡಾಕ್ಟರ್ ಗೌತಮ್ ಎನ್ ಅವರು, ಸದಸ್ಯರಾಗಿ ಶ್ರೀಮತಿ ನೇತ್ರಾವತಿ DN ಅವರು ಮತ್ತು ಶ್ರೀಮತಿ ಲಕ್ಷ್ಮಮ್ಮ C ರವರು, ಹಾಗೂ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನೌಕರರ ಸಂಘದ ಪದಾಧಿಕಾರಿಗಳ ಸಹಕಾರದೊಂದಿಗೆ ಒಂದು ರಾಷ್ಟ್ರಕವಿ ಕುವೆಂಪು ಕಪ್ 2025 ಅದ್ಭುತವಾಗಿ ಮೂಡಿಬಂದಿದೆ. ಹಾಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಎಂಪ್ಲಾಯೀಸ್ ಅಸೋಸಿಯೇಷನ್ ಸದಸ್ಯರಾಗಿ ಶ್ರೀಯುತ ದೊರೆಸ್ವಾಮಿ NC ರವರು, ಶ್ರೀಯುತ ಡಾಕ್ಟರ್ ವೆಂಕಟೇಶ್ ರವರು ಮತ್ತು ಶ್ರೀಯುತ ಅರುಣ್ ಬಾಬರವರು, ಇವರೆಲ್ಲರ ಸಹಕಾರದೊಂದಿಗೆ ಈ ಸುಂದರ ಕಾರ್ಯಕ್ರಮ BIT ಕಾಲೇಜ್ ಕ್ರೀಡಾಂಗಣದಲ್ಲಿ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ಶಶಾಂಕ್ ಅವರನ್ನು ಬಂಧಿಸಲು ಯಶಸ್ವಿಯಾದರು. ಸೇಂಟ್ ಪಾಲ್ ಕಾಲೇಜ್ 2 ತಂಡಕ್ಕೆ ಗೆಲುವು ಅನಿವಾರ್ಯ. ಲೀಗ್ ಹಂತದ ಅಂತಿಮ ಪಂದ್ಯ ಇದು. ಬಿ ಪೋಲ್ನ ಟಾಪರ್ ಮತ್ತು ರನ್ನರ್ಸ್ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ. ವಿಜಯ ಕಾಲೇಜ್ ಮಂಡ್ಯ ಎದುರಿಸ್ತಾ ಇದ್ದಾರೆ ಸೇಂಟ್ ಪಾಲ್ ಕಾಲೇಜ್ ಬೆಂಗಳೂರು. ಈ ಮ್ಯಾಚ್ ಮುಗಿದ ಮೇಲೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಸಾಂಗ್ ಪ್ಲೇ ಮಾಡಬೇಕಂತ ಅಭಿಮಾನಿಗಳು ಕೇಳ್ಕೊಳ್ತಾಯಿದ್ರೆ DJ ಪ್ರದೀಪ್ ಅವರ ಗಮನಕ್ಕೆ. ಯಾರೋ 10 ಜನ ನೋಡಿದ್ರು ಡಾನ್ ಆದವ್ ನನ್ನ ರಾಕಿ ಅವ್ನು ಹೊಡೆದಿರೋ 10 ಜನನು ಡಾನೆ. ಸಕ್ಕರೆ ನಾಡು
ನಾಡು ಮಂಡ್ಯ ತಂಡದ ಕೃಪಾ ಸಾಗರ್. ಸಕ್ಕರೆ ನಾಡು ಮಂಡ್ಯ ಮುಲ್ಲಾಟಗಾರ ನೆಫ್ಟಿ ನಾಡೊಂದಿಗೆ ವಾಪಸ್ ಆಗಿದ್ದಾರೆ. ಕ್ಲೋಸ್ ಫೈಟ್ ಅನ್ನು ನೋಡಬಹುದು. 17-14 ಕೇವಲ 3 ಅಂಕದ ಅಂತರದಲ್ಲಿ ಮಂಡ್ಯ. ಸೇಂಟ್ ಪಾಲ್ ಕಾಲೇಜ್ ತಂಡ ಕಂಬ್ಯಾಕ್ ಮಾಡಿದಾಗ ಒಳ್ಳೆ ಸಪೋರ್ಟ್ ಇಲ್ಲಿ ಮಹೇಶ್, ಕೃಪಾ ಸಾಗರ್ ಹಾಗೂ ರಾಕೇಶ್. ಜರ್ಸಿ ನಂಬರ್ 4 ರಾಕೇಶ್ ಅವರಿಂದ ಟ್ಯಾಕಲ್ ಬಂತು. ಆ ಒಂದು ಸಂದರ್ಭದಲ್ಲಿ ಸಹ ಸಪೋರ್ಟ್ ಅನ್ನು ಇಲ್ಲಿ ನಾವು ಗಮನಿಸಿಕೊಳ್ಳಬೇಕು. ಈ ಪಂದ್ಯ ಮುಗಿದ ನಂತರ ಉಳಿದಿರೋದು 3 ಮ್ಯಾಚ್. ಈಗಾಗಲೇ ಈ 2 ತಂಡಗಳು ಸೆಮಿಫೈನಲ್ ಹಂತಕ್ಕೆ ಅರ್ಹತೆ ಪಡೆದುಕೊಂಡಿದ್ದಾರೆ. ಆದ್ಯತೆಯ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಆಲ್ಮಸ್ ಗ್ರೂಪ್ಸ್ ಮಂಗಳೂರು. ಫಸ್ಟ್ ಸ್ಪ್ರೇ ಸಮೀರ್ ಹಾಗೂ ಆಕಾಶ್ ರಾವ್ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. Quick College on the touch point. 2017 in favor of St. Paul College. That's 12 out, 16 in. St. Paul College ತಂಡದ ಧನುಷ್ ಅವರು ಒಂದು ಸ್ವಲ್ಪ ಗಾಯದ ಸಮಸ್ಯೆಯಿಂದ ಅಂಕಣದ ಹೊರಗಡೆ ಇದ್ದಾರೆ. ಸಬ್ಸ್ಟಿಟ್ಯೂಟ್ ಮೂಲಕ ಅಂಕಣವನ್ನು ಸೇರಿಕೊಂಡಿದ್ದಾನೆ ಗಣಪ. As captain, last 4 minutes to go. आखिरी 4 मिनट का खेल अभी बाकी है. 20-17 3 ಅಂಕದ ಮುನ್ನಡೆಯಲ್ಲಿ ವಿಜಯ ಕಾಲೇಜ್ ಮಂಡ್ಯ. ಕೃಪಾ ಸಾಗರ್ ದೊಡ್ಡ ಟಚ್ ಪಾಯಿಂಟ್. ಪ್ರಮುಖ ದಾಳಿಗಾರನನ್ನೇ ಅಂಕಣದಿಂದ ಹೊರಗಳಿಸಿದ್ದಾರೆ ಪ್ರೇಕ್ಷಕರೇ. ಈಗ ಪಂದ್ಯ ಹೈವೋಲ್ಟೇಜ್ ಸಾಗ್ತಾ ಇದೆ. ಆಲ್ಮಸ್ ಗ್ರೂಪ್ಸ್ ಮಂಗಳೂರು, ನೀವು ಸಜ್ಜಾಗಿರ್ಬೇಕು. ಅದೇ ರೀತಿ RVS ಸಮಯದ ಅಭಾವ ನೋಡಿ, ರೆಡಿ ಇರಬೇಕು. ಮುಗಿತಾ ಇದ್ದಾಗ ಮ್ಯಾಚ್. कैप्टन लास्ट 3 मिनट्स टू गो. आखिरी 3 मिनट का खेल अभी बाकी है. 20-18 ಎರಡು ದಳ ವೀಕ್ಷಣೆಗೆ ವಿಶೇಷವಾಗಿ ಮಂಡ್ಯ ತಂಡದ ಒಂದು ಪಂದ್ಯದ ವೀಕ್ಷಣೆಗಾಗಿ ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಶ್ರೀಯುತ ಯೋಗೇಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮಹೇಶ್ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿಷ್ಠಿತ ಸಾಧಕರ. RVS ಹಾಗೂ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ಪೂರ್ವ ಸಿದ್ಧತೆಯಲ್ಲಿರಬೇಕು. ಮಿಥುನ ಸೂಪರ್ ಟೆಕ್ಲಾನ್ ಆಗಿದೆ. ಮೂವರು ಆಟಗಾರರ ನಡುವೆ ಶರಣ
ಅದ್ಭುತವಾದಂತಹ ಟ್ಯಾಕಲ್. ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ 23-18 ಸಕ್ಕರೆ ನಾಡು ಮಂಡ್ಯ. ಸೋಮ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಡಿಫೆಂಡರ್. ಒಂದೊಳ್ಳೆ ಟ್ಯಾಕಲ್ ಅನ್ನು ತೆಗೆದುಕೊಂಡಿದ್ದಾರೆ. 24-18 in favor of captain. Last 1 minute to go. 24-18 in favor of Vijaya College, Mandya. ಕೋಚಸ್ ಕಾರ್ನರ್ ಅಲ್ಲಿ ಏನ್ ಹೇಳ್ತಾರೆ ಕೇಳೋಣ. ಕೋಚಸ್ ಕಾರ್ನರ್ ಅಣ್ಣ ಮೈಕ್ ಕೊಡಿ ಕೇಳಿಸ್ಕೊಮ್ಮ. ಇಲ್ಲಿ ನಮ್ಮಲ್ಲಿ ಒಂದು ಸ್ವಲ್ಪ ಟೆಕ್ನಾಲಜಿ ಬರ್ತಾ ಇದೆ, ನಾವೇ ಕೇಳಬೇಕು. ಕೋಚಸ್ ಕಾರ್ನರ್ ಅಲ್ಲಿ ಏನ್ ಹೇಳ್ತಾರೆ. 6 ಪಾಯಿಂಟ್ ನೀಡಲಿದ್ರೆ ಏನಿಲ್ಲ ತೊಂದರೆ ಇಲ್ಲ, ಆರಾಮಾಗಿ ಆಡಿ ಅಂತೇಳಿ ಹೇಳಿದ್ರು ಭಾಸ್ಕರ್ ಅವರು. ಎಸ್ ಗಣಪ ಬೆಂಗಳೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ನಾಯಕರ 5 ಆಟಗಾರ ನಡುವೆ ಫಸ್ಟ್ ಖೇಲೋ ಇಂಡಿಯಾ ನ್ಯಾಷನಲ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯ ತಂಡ ಪರವಾಗಿ ಆಡಿದಂತ ಒಬ್ಬ ಯುವ ಪ್ರತಿಭೆ. ಎಸ್ ಆಡಿದ 3ಕ್ಕೆ 3 ಪಂದ್ಯದಲ್ಲಿ ಶ್ರೀಯುತ ಸುದರ್ಶನ್ ಮೂರ್ತಿ ಅವರ ಪ್ರಾಯಶ್ಚಿತ್ತದ ತಂಡ ವಿಜಯ ಕಾಲೇಜ್ ಮಂಡ್ಯ ತಂಡ